ಟ್ರೇಡಿಂಗ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು NSE ಇಂಡೆಕ್ಸ್. ಇವತ್ತು NSE ಸ್ಟಾಕ್ ಎಕ್ಸ್ಚೇಂಜಲ್ಲಿ, ಯಾಕೆಂದರೆ NSEಲಿರುವಂಥ ಇಂಡೆಕ್ಸ್ಗಳು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಎಲ್ಲದಕ್ಕೂ ಕೂಡ ಇವಾಗ ಮಂತ್ಲಿ ಎಕ್ಸ್ಪೈರಿ ಆಗಿದೆ. ಸೊ ನೋಡ್ತಾ ಬರೋಣ ಯಾವ ರೀತಿಯಾಗಿ ಇವತ್ತು ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ಅಂತ. ಒಂದು ನೆಗೆಟಿವ್ ಸೈಡಲ್ಲೇ ರಿಯಾಕ್ಷನ್ ಕೊಟ್ಟರು ಕೂಡ ಮಾರ್ಕೆಟ್ ಇವತ್ತು ತುಂಬ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಲಿಲ್ಲ. ಕೊನೆ ಟೈಮಲ್ಲಿ 24,000 ಬಿಟ್ಕೊಡ್ತು, ಆದರೂ ಕೂಡ ಸುಮಾರು ಹೊತ್ತು 24,000 ಸಸ್ಟೈನ್ ಮಾಡಿತ್ತು. 24,000 24,200 ತುಂಬ ಟೈಟ್ ರೇಂಜ್. ಯಾಕೆಂದರೆ ಮಂತ್ಲಿ ಎಕ್ಸ್ಪೈರಿಗಳು ಅಂತಂದರೆ ತುಂಬ ವಾಲೆಟೈಲ್ ಆಗಿರುತ್ತೆ ಅಂತ ಒಂದು ಕಾಲ ಇತ್ತು. ಇವಾಗ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈ ಮಂತಿಂದ ಆಗಿಲ್ಲ ಅಷ್ಟೇ, ಡಿಸ್ಪೈಟ್ ಇಂಡಿಯಾ ವಿಕ್ಸು 18 ಲೆವೆಲಲ್ಲಿ ಇದ್ರೂ ಕೂಡ. ಸೊ ಇವತ್ತು ಏನು ಕಾರಣ ಆಯಿತು ಅಂತಂದರೆ ಎಲ್ಲ ಸೆಕ್ಟರ್ಲ್ಲೂ ಕೂಡ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಂತ ಬರ್ತಾ ಹೋಯಿತು. ಆಕ್ಸಿಸ್ ಬ್ಯಾಂಕಲ್ಲಿ ನೆನ್ನೆದೇನು ಸುದ್ದಿ ಬಂದಿತ್ತು ಅದಿನ್ನೂ ಕಂಟಿನ್ಯೂ ಆಗ್ತಾ ಇದೆ. 2.66% ಕರೆಕ್ಷನ್ ಬಂದಿದೆ. HCL ಟೆಕ್, IT ಸ್ಟಾಕ್ಗಳೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿತ್ತು ಅನ್ನೋಷ್ಟೊತ್ತಿಗೆ ತಿರ್ಗಾ ಅದು ನೆಗೆಟಿವ್ ಕಡೆಗೆ ಹೋಗಿದೆ. ಇಂಡಿಗೋ 2.6 ಬಂದಿದೆ. ಇಂಡಿಗೋ ಒಂದೇ ಅಲ್ಲ, ಇಂಡಿಗೋ, ಏರ್ ಇಂಡಿಯಾ ಎಲ್ಲರೂ ಕೂಡ ಗೌರ್ಮೆಂಟಿಗೆ ಶಟ್ ಡೌನ್ ಆಗುವಂಥ ಭಯ ಇದೆ ನಮಗೆ. ಇದೇ ಥರ ಬೆಲೆ ಜಾಸ್ತಿ ಆದರೆ ATF ಅಂತ ಬರುತ್ತೆ, ಈ ಏನು ಏರೋಪ್ಲೇನಿಗೆ ಹಾಕೋ ಫ್ಯೂಯಲ್ ಇರುತ್ತಲ್ಲ, ಅದು ಕೂಡ ಇವಾಗ ಇಂಪ್ಯಾಕ್ಟ್ ಆಗಿದೆ ಸಿಕ್ಕಾಪಟ್ಟೆ. ಅದ್ರ ಕಾಸ್ಟ್ ಹಿಂಗೆ ಮೇಲಿತ್ತು ಅಂತಂದರೆ ನಾವು ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ, ಈ ಥರ ನಾವು ಶಟ್ ಡೌನ್ ಮಾಡುವಂಥ ಭಯ ಇದೆ ಅಂತ ಹೇಳಿದ್ದಾರೆ. ಆ ಒಂದು ಕಾರಣದಿಂದಾಗಿ ನೋಡಿ ಇನ್ನೂ ಕೂಡ ಸರಿ ಹೋಗಿಲ್ಲ. ನಿಮ್ಗೆ ಗೊತ್ತಿನ 110 ದಾಟಿದೆ ಇವತ್ತು ಕ್ರೂಡು. ಸೊ ಇಲ್ಲೂ ಕೂಡ ಆಟೋದವರಿಗೆ LPGಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕೂಡ ಒಂದು ಬೂದಿ ಮುಚ್ಚಿದ ಕೆಂಡ ಥರ ಇದೆ. ಎಲೆಕ್ಷನ್ನು ಪೋಲಿಂಗು ಎಲ್ಲ ಆಗಲಿ, ಅದಾದಮೇಲೆ ಗೌರ್ಮೆಂಟ್ ಏನೋ ಕ್ಲಾರಿಟಿ ಕೊಡ್ತು, ವದಂತಿಗಳಿಗೆ ಕಿವಿ ಕೊಡಬೇಡಿ, ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಏನು ಜಾಸ್ತಿ ಮಾಡ್ತಾ ಇಲ್ಲ, ಕಮ್ಮಿ ಇದ್ದಾಗ ಈ ಮಾರ್ಕೆಟಿಂಗ್ ಕಂಪ್ನಿಗಳೆಲ್ಲ ಒಳ್ಳೆ ಲಾಭ ಮಾಡ್ಕೊಂಡಿದ್ದಾರೆ. ಅವಾಗ ನಾವೇನು ಕಮ್ಮಿ ಮಾಡಿರಲಿಲ್ಲ, ಕಮ್ಮಿ ಕ್ರೂಡ್ ಇದ್ದಾಗ ನಾವು ಬೆಲೆ ಏನು ಕಮ್ಮಿ ಮಾಡಿರಲಿಲ್ಲ, ಆಗ ಲಾಭ ಮಾಡಿದ್ದನ್ನು ಇವಾಗ ತೊಗೋಬೋದು ಅಂತ ಹೇಳ್ತಿದ್ದಾರೆ. ಆದರೆ ಅಷ್ಟು ಸುಲಭನ ಹಾಗೆ ಆಗುತ್ತಾ ನೋಡೋಣಂತೆ ಏನಾಗುತ್ತೆ ಅಂತ. ಬಟ್ ಇವತ್ತು ಯಾವ್ಯಾವ್ದು ಎನರ್ಜಿ ಸೆಕ್ಟರ್ಗಳಿತ್ತು, ಯಾವಾಗ ಮತ್ತೆ ಕ್ರೂಡ್ ಮೇಲೋಯ್ತು, ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳೆಲ್ಲ ಇವಾಗ ವಾಪಸ್ ಮತ್ತೆ ಮೇಲೋಯ್ತು. ರಿಲಯನ್ಸು, ONGC, ಕೋಲ್ ಇಂಡಿಯಾ ಅವೆಲ್ಲ ಕೂಡ ಮೇಲ್ಗಡೆ ಹೋಗಿದೆ. ಅದಾನಿ ಎಂಟರ್ಪ್ರೈಸಸ್ಸಲ್ಲೂ ಕೂಡ 3.9%. ONGC ಇವತ್ತಿನ ಟಾಪ್ ಗೇನರು. ಅದೇ ರೀತಿಯಾಗಿ ಇವತ್ತು ಆಕ್ಸಿಸ್ ಬ್ಯಾಂಕ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದ್ರೆ ಇದರಲ್ಲೂ ಕೂಡ ಮಿಕ್ಸ್ ಸೆಂಟಿಮೆಂಟೇ ಇತ್ತು. ಇವತ್ತು ಯೂನಿಯನ್ ಬ್ಯಾಂಕಲ್ಲಿ 3.19%, ಅದೇ ರೀತಿಯಾಗಿ ಝೈಡಸ್ ಲೈಫ್ ಸೈನ್ಸು 3.02%. ಬಟ್ ಯೂನಿಯನ್ ಬ್ಯಾಂಕ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಬ್ಯಾಂಕ್ ಸೆಕ್ಟರ್ ಸ್ವಲ್ಪ ಡ್ರ್ಯಾಗ್ ಮಾಡ್ತು ಮಾರ್ಕೆಟ್ನ. ಹೇಗೆ ಗ್ರೀನ್ ಎನರ್ಜಿ, ಗ್ರೀನ್ ಸೆಕ್ಟರ್, ಅದರಲ್ಲಿ ಅದಾನಿ ಸ್ಟಾಕ್ಸ್ಗಳು, ಅದಾನಿ ಪವರ್ ಎಲ್ಲ ಮೇಲ್ಗಡೆ ಹೋಗಿದೆ. ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ಓವರ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಇವತ್ತಿನ ವರ್ಸ್ಟ್ ಪರ್ಫಾರ್ಮಿಂಗ್ ಸೆಕ್ಟರ್ 1.54% ಬಿತ್ತು. ಸೆನ್ಸೆಕ್ಸ್ ಕೂಡ ಮೈಲ್ಡ್ ಮೂವ್ಮೆಂಟ್ ಇತ್ತು. ಮಿಡ್ ಕ್ಯಾಪ್ ಪಾಸಿಟಿವ್ ಆಗೇ ಇತ್ತು. ಅದೇ ರೀತಿ ಫಿನ್ ನಿಫ್ಟಿನೂ ಕೂಡ ಬಿದ್ದಿದೆ ಇವತ್ತು. ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿಗಳೆಲ್ಲ ಬಿದ್ದಿದೆ. ಇಂಡಿಯಾ ವಿಕ್ಸು ಈಗಲೂ ಕೂಡ 18 ಝೋನಲ್ಲೇ ಇದೆ. ಗಿಫ್ಟ್ ನಿಫ್ಟಿ ಫ್ಲಾಟ್ ಆಗಿ ತೋರಿಸ್ತಾ ಇದೆ. ಕ್ರೂಡ್ 110 ಮುಟ್ಟಿದೆ. ನೆನ್ನೆ ಕೂಡ ಹೇಳಿದ್ದೀನಿ, ಬ್ರೆಂಟ್ ಕ್ರೂಡ್ ಸ್ಪಾಟ್ ಪ್ರೈಸ್ ಅಂದರೆ ನೀವು ಇದನ್ನೇ ಚೆಕ್ ಮಾಡಬೇಕು ಅಂತ. US ಇಂದ ಇನ್ನೊಂದು ಕ್ರೂಡ್ ಇರುತ್ತೆ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಇದು ಓವರ್ ಆಲ್ ಈ ಅರಬ್ ಕ್ರೂಡ್ ಅಂದರೆ ಇದನ್ನೇ ನಾವು ನೋಡ್ತಾ ಹೋಗಬೇಕು. ಗೋಲ್ಡಲ್ಲಿ ನೋಡಿ ಚಾರ್ಟ್ಸ್ ತೋರಿಸ್ತೀನಿ. ಈ ಒಂದು ಫಾಲ್ನ ಎಷ್ಟು ದಿನದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಇದ್ರ ಬಗ್ಗೆ ಮಾತಾಡಿದ್ವಿ ಕೂಡ. ಒಂದು ಬಸ್ ಸ್ಟ್ಯಾಂಡ್ ಹಾಕ್ಬಿಟ್ಟು ನಾನು ಹೇಳಿದ್ದೆ. ಸೊ ಇಲ್ಲಿ ಮತ್ತು ಇಲ್ಲಿ ಹಿಂದೆ ಎಲ್ಲ ಈ ಥರ ಮಾಡಿದೆ ಬಸ್ ಸ್ಟ್ಯಾಂಡ್ಗಳು. ಆ ಬಸ್ ಸ್ಟ್ಯಾಂಡ್ ಮಾಡಿದಾಗ ನೆಕ್ಸ್ಟ್ ಮೂಮೆಂಟ್ಗಳು ಬಂದಿದೆ ಮಾರ್ಕೆಟಲ್ಲಿ ಅಂತ ನಾವು ಮಾತಾಡ್ಕೊಂಡಿದ್ವಿ. ಸೊ ಗೋಲ್ಡ್ ನೋಡಿ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ ಫಾರ್ಮ್ ಮಾಡ್ತಾ ಇತ್ತು. ಬಟ್ ಪೊಸಿಷನ್ ಇಟ್ಕೊಳ್ಳೋದು ಒಂದು ಹೇಳ್ತೀನಿ, ಇದರಲ್ಲಿ ಡೀಪ್ ITM ಪೊಸಿಷನ್ ಇತ್ತು ನನ್ನ ಹತ್ರ. ಎಷ್ಟು ಕಮ್ಮಿ ಇದೆ ಅಂದರೆ ವಾಲಿಡಿಟಿ ನೋಡಿ. ಯಾಕೆ ಅಂದರೆ ಇದು ಕಾಸ್ಟ್ಲಿ ಸ್ಟಾಕ್ಗಳು. ಇವಾಗ ನಾವು ಫಾರ್ ಎಕ್ಸಾಂಪಲ್ MRF, ಬಾಷ್ ಈ ಥರದವ್ರು ನೋಡಿ ಹೋಗಿ ಅದರಲ್ಲಿ ವಾಲ್ಯೂಮ್ ಕಮ್ಮಿ ಇರುತ್ತೆ. ಯಾಕೆಂದರೆ ಎಂಟ್ರಿನೇ ರಿಸ್ಟ್ರಿಕ್ಷನ್ ಆಗಿಬಿಡುತ್ತಲ್ವ, ಎಲ್ಲರೂ ಎಂಟ್ರಿ ತೊಗೊಳಕ್ಕಾಗೋದಿಲ್ಲ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು. ಹಾಗಾಗಿ ಲಿಕ್ವಿಡಿಟಿ ತುಂಬ ಕಡಿಮೆ ಇರುತ್ತೆ. ಸೊ ನಿಮಗೆ ಅಂದ್ಕೊಂಡಿದ್ದ ಬೆಲೆಗೆ ಮಾರೋಕ್ಕಾಗೋದಿಲ್ಲ. ಮೂಮೆಂಟ್ಗಳು ಸಿಗ್ತಾರೆ ಬಯರ್ಸು ಸೆಲ್ಲರ್ಸು, ಬಟ್ ಬೇರೆದಷ್ಟು ಲಿಕ್ವಿಡ್ ಆಗಿರಲ್ಲ. ದಿನಕ್ಕೊಂದು 10 ಕ್ವಾಂಟಿಟಿ 15 ಕ್ವಾಂಟಿಟಿ ವಾಲ್ಯೂಮ್ ಇರುತ್ತೆ, ಆ ಥರ ಇರುತ್ತೆ. ಸೊ ನಾನು ಇವತ್ತು ಮಾನಿಟರಿ ಪಾಲಿಸಿ ಇವೆಂಟ್ ಕೂಡ ಇದೆ US ಇಂದಲ್ವಾ. ಸೊ ನಿನ್ನೆ ಯಾವಾಗ ನೋಡಿ ಆ್ಯಸ್ ಆನ್ ಆಪ್ಷನ್ ಬೈಯರ್ ಆಗಿ ನೀವು ಅದರಲ್ಲಿ ಎಂಟ್ರಿ ತೊಗೊಂಡಿದ್ದೀರಾ ಅಂತಂದರೆ, ಉದಾಹರಣೆಗೆ ಗೋಲ್ಡಲ್ಲಿ ಅದೇ ಪೊಸಿಷನ್ ಆಗಿತ್ತು. ಸುಮಾರು ದಿನ ಆದಮೇಲೆ ಚಾರ್ಟ್ಸ್ನ ತೋರಿಸ್ತಾ ಇದ್ದೀನಿ, ನೋಡೋಣ ಮುಂದೆ ಎಷ್ಟು ದಿನ ಆಗುತ್ತೆ ಇದನ್ನ ತೋರ್ಸೋಕ್ಕೆ ಅಂತ. ಬಟ್ ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿ ಒಂದು ಫಾಲ್ ಬಂದಿದೆ ಅಲ್ವಾ. ಇಲ್ಲಿ ಫಾಲ್ ಬಂದಿರೋದು ನೋಡಿ ಯಾವ ಥರ ಬರುತ್ತೆ, ಫಾಲ್ ಬಂದರೆ ಯಾವ ಥರ ಬರುತ್ತೆ. ಅದೇ ರೀತಿ ಮೇಲ್ಗಡೆ ಹೋಗೋದಾದ್ರೆ ಯಾವ ಥರ ಹೋಗುತ್ತೆ, ಕಂಪ್ಲೀಟ್ ಗ್ರೀನ್ ಕ್ಯಾಂಡಲ್ಸ್ಗಳು. ಈ ಸಣ್ಣ ಝೋನ್ ಮಾಡುತ್ತಲ್ಲ, ಇಲ್ಲಿ ನಾವು ಹುಷಾರಾಗಿರಬೇಕು. ಯಾಕೆ ಇಲ್ಲಿ ಒಂದು ತುಂಬ ಹಗ್ಗ ಜಗ್ಗಾಟ ನಡೀತಿದೆ ಅಂದರೆ ಇದು ಯಾವ ಕಡೆ ಬೇಕು ಬ್ರೇಕ್ ಆಗ್ತಾ ಹೋಗ್ಬೋದು. ಇದು ಕ್ಲಿಯರ್ ಕಟ್ಟಾಗಿ ನೆಗೆಟಿವ್ ಸೆಂಟಿಮೆಂಟ್ ಇತ್ತು ಅಂತಂದರೆ ಇಲ್ಲಿ ತುಂಬ ಕಾಲ ಕಳಿಬಾರ್ದು. ಇಲ್ಲಿ ಮುರ್ಕೊಂಡು ಬರ್ತಾ ಇರಬೇಕು ನನಗೆ. ಈ ಥರ ಇಲ್ಲಿ ದಬ ಅಂತ ಬಂತಲ್ಲ, ಇಲ್ಲಿ ಈ ಥರ ಜೋರಾಗಿ ಬಂದುಬಿಡಬೇಕು. ಮೇಲ್ಗಡೆ ಹೋಗೋದಾದ್ರೂ ಅಷ್ಟೇ. ಬಟ್ ಯಾವ ತುಂಬ ಕಾಲ ಕಳೀತಲ್ಲ ಅಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದು ಏನೋ ಆಗ್ತಾ ಇದೆ ಅಂತ. ಏನಾಗ್ತಾ ಇತ್ತು, ಇವರು ನಿಲ್ಲಿಸ್ತಾರೆ ಯುದ್ಧನ ಮತ್ತೊಂದು ಅಂತ ನಡೀತಾ ಇತ್ತು ಚರ್ಚೆ. ಇದ್ರ ಮಧ್ಯದಲ್ಲಿ ಫೆಡ್ ಪಾಲಿಸಿ ಇವೆಂಟ್ ಕೂಡ ಇದೆ. ಈ ಥರ ಎಲ್ಲ ಅನ್ಸರ್ಟನಿಟಿ ಇದ್ದಾಗ ನಾವು ಆ ರಿಸ್ಕ್ನ ತೊಗೊಳಕ್ಕಾಗೋದಿಲ್ಲ. ಡಿಸ್ಪೈಟ್ ನಿಮಗೆ ಚಾರ್ಟ್ ಹೇಳ್ತಾ ಇದೆ ನಾನು ಲೋಯರ್ ಲೋ ಮಾಡ್ತಾ ಇದ್ದೀನಿ ಅಂತ ಸಾರಿ ಹೇಳ್ತಾ ಇದ್ರು ಕೂಡ ನಾವು ತೊಗೊಳತ್ತಾ ಇರಲಿಲ್ಲ. ನೆನ್ನೆ ಎಕ್ಸಿಟ್ ಮಾಡಿದೆ, ಇವತ್ತು ಇಟ್ಕೊಂಡಿದ್ದಿದ್ರೆ ಇನ್ನೂ ಕೂಡ ಒಳ್ಳೆ ಪೊಸಿಷನ್ನ ಬಿಲ್ಡಪ್ ಮಾಡ್ಬೋದಾಗಿತ್ತು. ಬಟ್ ಯಾವತ್ತೂ ಆ ಥರ ರಿಗ್ರೆಟ್ ಮಾಡ್ಕೋಬೇಕು. ಯಾಕಂದರೆ ಈ ಥರ ಸುಮಾರು ಜನಕ್ಕೆ ಆಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಅಷ್ಟೊಂದು ಕ್ಲಾರಿಟಿ ಇದ್ದಿದ್ದರೆ ನೀವು ಎಕ್ಸಿಟ್ ಮಾಡ್ತಾ ಇರಲಿಲ್ವ, ನೀವು ಹೋಲ್ಡ್ ಮಾಡ್ತಾ ಇದ್ರಿ. 30ನೇ ತಾರೀಕು ಎಕ್ಸ್ಪೈರಿ ಇದೆ ಯಾವುದರಲ್ಲಿ, ಕಮೋಡಿಟಿನಲ್ಲಿ. ಸೊ ಎಕ್ಸ್ಪೈರಿ ಹತ್ತಿರ ಬಂದಾಗ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, ಬೇರೆ ಮಾರ್ಕೆಟ್ ಥರ ಅಲ್ಲ ಇದರಲ್ಲೆಲ್ಲ ನಿಮಗೆ ಫಿಸಿಕಲ್ ಡೆಲಿವರಿ ತೊಗೋಬೇಕಾಗುತ್ತೆ. ಇವಾಗ ಒಂದು ಲಾಟಿಗೆ ಆದಷ್ಟು 1 kg
ಸರಿ 1 kg ಅಲ್ಲ 100 ಗ್ರಾಮ್ ಬರ್ತಾ ಹೋಗುತ್ತೆ ಗೋಲ್ಡಲ್ಲಿ. ಮಿನಿ ಆದರೆ ಸ್ವಲ್ಪ 10 ಗ್ರಾಮ್ ಏನೋ ಇದೆ ಅನಿಸುತ್ತೆ. ಗೋಲ್ಡಲ್ಲಿ 100 ಗ್ರಾಮ್ ಬರುತ್ತೆ ಒಂದು ಲಾಟ್ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ. ಸೊ ನೀವು ಇನ್ ದ ಮನಿ ಪೊಸಿಷನ್ ಇದ್ದೀರಾ ಅಂದರೆ ನೀವು ಏನು ಮಾಡಬೇಕು, ನೀವು ಬೈಯರ್ ಆಗಿರಲಿ ಸೆಲ್ಲರ್ ಆಗಿರಲಿ, ನೀವು ಫಿಸಿಕಲ್ ಡೆಲಿವರಿ ತೊಗೋಬೇಕು. ಸೆಲ್ಲರ್ ಆದರೆ ಕೊಡಬೇಕು, ಬೈಯರ್ ಆದರೆ ಹೋಗಿ ತೊಗೋಬೇಕು ಅಷ್ಟನ್ನ. ಸೊ ನೀವು ತೊಗೊಳಕ್ಕೆ ರೆಡಿ ಇದ್ದೀರಾ, ಅಷ್ಟು ದುಡ್ಡು ಕೊಟ್ಬಿಟ್ಟು ಅದು ಹಾಗೆ ಬಿಟ್ಬೋಣ ಅಂತ ನೀವು ನೋಡೋಕ್ಕೆ ಎಕ್ಸ್ಪೆರಿತಾನ ಆ ಥರ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಆಲ್ರೆಡಿ ಡೀಪ್ ಇನ್ ದ ಮನಿ ಇದ್ದೀನಿ ನಾನು, ನನಗೆ ಯಾಕೆ ಒಂದು ಟ್ರೈ ತೊಗೋಬೋದಿತ್ತಲ್ಲ ಅಂತ ನಿಮ್ಗೆ ಅನ್ಸೋದಾದರೆ ಅಷ್ಟು ಸುಲಭ ಇಲ್ಲ. ದಯವಿಟ್ಟು ಅದಕ್ಕೆ ಕಾಂಟ್ರಾಕ್ಟು ಡೆಲಿವರಿ ಯಾವ ರೀತಿ ಇರುತ್ತೆ, ಆಬ್ಲಿಗೇಷನ್ ಇದನ್ನ ನಾನು F&O ಬೇಸಿಕ್ಸ್ ಅಂತ ಒಂದು ಸೀರೀಸ್ ಮಾಡಿದ್ದೆ, ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. F&O ಹೊಸಬರಿಗಾಗಿ ಅಂತ ಒಂದಿದೆ ಚಾನಲಲ್ಲಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಯಾಕೆ ಇಂಡೆಕ್ಸ್ ಆಪ್ಷನ್ ಅದರಲ್ಲಿ ಸೇಫ್ ಅಂತಂದರೆ ಇದರಲ್ಲಿ ಕ್ಯಾಶ್ ಡೆಲಿವರಿ ಇರುತ್ತೆ ಮತ್ತು ಬೈಯರಿಗೆ ಯಾವುದೇ ಆಬ್ಲಿಗೇಷನ್ ಇಲ್ಲ ಅಲ್ಲಿ. ನೀವು ಇಂದ ಮನೆಯಾರು ಇಟ್ಕೊಳ್ಳಿ, ಔಟ್ ಆಫ್ ದ ಮನಿ ಇಟ್ಕೊಳ್ಳಿ, ಮತ್ತೊಂದಾರು ಇಟ್ಕೊಳ್ಳಿ, ಅದು ಮುಗಿದೋಗುತ್ತೆ ಅಲ್ಲಿ ಎಕ್ಸ್ಪೈರಿ ಮುಗ್ತಿದ್ದು ಅಂದರೆ. ಬಟ್ ಕಮೋಡಿಟಿನಲ್ಲಿ ಆ ರೀತಿ ಎಲ್ಲ ಫಿಸಿಕಲ್ ಡೆಲಿವರಿ ತೊಗೋಬೇಕಾಗುತ್ತೆ. ದಯವಿಟ್ಟು ಅದಕ್ಕೆ ಹುಷಾರಾಗಿರ್ತಾ ಹೋಗಬೇಕು. ಎನಿವೇಸ್ ಗೋಲ್ಡಿನ ಕತೆ ಆಯಿತು. ಸೊ ಬೇರೆದು ನೋಡ್ತಾ ಬರೋದಾದರೆ ಸಿಲ್ವರ್ ಕೂಡ ಇವತ್ತು ಜೋರಾಗಿ ಬಿದ್ದಿದೆ, 3.91% ಬಿದ್ದಿದೆ. ಗೋಲ್ಡು ಬಿದ್ದಿದೆ 1,50,000 ಸಕ್ಸಸ್ಫುಲಿ ಬ್ರೇಕ್ ಆಯಿತು ಗೋಲ್ಡು. ಸಿಲ್ವರು 2,35,000 ಬಂದಿದೆ. ನ್ಯಾಚುರಲ್ಗೆ 7% ಅಪ್ ಮೂವ್ಮೆಂಟ್ ಆಗಿದೆ. ಇಷ್ಟರ ಮಧ್ಯೆ ರುಪಿ ಮಾತ್ರ ₹94.50 ಇದೆ. ಸೊ ಯಾವ ರೀತಿಯಾಗಿತ್ತು ಇವತ್ತು ಎಕ್ಸ್ಪೈರಿ ಅಂತ ನೋಡ್ತಾ ಬರೋದು. ಅದಕ್ಕಿಂತ ಮುಂಚೆ ಸೆಂಟಿಮೆಂಟು ಇವತ್ತಿಂದ ಅಪ್ಡೇಟ್ ಆಗಿಲ್ಲ. ನಿನ್ನೆ ಕ್ಲೈಂಟ್ ಇಂಡಿಸಿಸಿವ್ ಆಗಿದ್ದರಂತೆ, FIಗಳು ಬೇರಿಶ್ ಆಗಿದ್ದು, ಸೊ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸ್ ಮಾಡಿಸಿದ್ದಾರೆ ಅವರು. ಸೊ ನಿನ್ನೆ FI ಡೇಟಾ FIಗಳು 1,151 ಕೋಟಿ ಸೆಲ್ ಮಾಡಿದರು, DIಗಳು 4,100 ಕೋಟಿ ಬೈ ಮಾಡಿದರು. ಇವತ್ತಿನ ಡೇಟಾ ಬಂದಿರುತ್ತೆ, ನೋಡೋಣ ಯಾವ ರೀತಿ ಆಗಿದೆ ಅಂತ. ಇವತ್ತು ಹೀಟ್ ಮ್ಯಾಪ್ ಅಂತ ನೋಡ್ತಾ ಬರೋದಾದ್ರೆ ಲಾರ್ಜ್ಲಿ ಸ್ವಲ್ಪ ನೆಗೆಟಿವ್ ಸೈಡೇ ಇತ್ತು. ಆಯಿಲ್ ಆ್ಯಂಡ್ ಗ್ಯಾಸ್ ಇವತ್ತಿನ ಟಾಪ್ ಸೆಕ್ಟರು, ಬ್ಯಾಂಕ್ ನಿಫ್ಟಿ ಇವತ್ತಿನ ಟಾಪ್ ಲೂಸರ್ ಆಗಿದೆ ಸೆಕ್ಟರ್ ವೈಸ್ ಅಂತ ನೋಡೋದಾದರೆ. ಬಟ್ ನೀವು ನೋಡೋದಾದ್ರೆ ಓವರ್ ಆಲ್ ಸ್ಟಾಕ್ಗಳು ಮಿಡ್ ಕ್ಯಾಪು ಮತ್ತೊಂದರಲ್ಲಿ ನೋಡಿ ಸೆಕ್ಟರ್ ಪಾಸಿಟಿವ್ ಆಗಿರೋದು ಒಂದು 5-6 ಅಷ್ಟೇ. ಆದರೆ ಆ 5 ಸೆಕ್ಟರಿಂದನೇ ಎಷ್ಟು ಸ್ಟಾಕ್ಗಳು ಪಾಸಿಟಿವ್ ಅಂದರೆ ಅರ್ಥ ಏನು, F&O ಸ್ಟಾಕ್ಸ್ಗಳಲ್ಲಿ ಈ ಸೆಕ್ಟರಲ್ಲಿರುವಂಥ ಸ್ಟಾಕ್ಸ್ಗಳು ಜಾಸ್ತಿ ಇದೆ ಅಂತ ಅರ್ಥ ಆಗ್ತಾ ಇದೆ ಇದರಲ್ಲಿ. ಅಫ್ಕೋರ್ಸ್ ಸ್ವಲ್ಪ ಆಯಿಲ್ ಆ್ಯಂಡ್ ಗ್ಯಾಸ್ ಒಂದು ಕಾಲದಲ್ಲಿ ಬ್ಯಾಂಕ್ ನಿಫ್ಟಿಗಿಂತಲೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡುತ್ತಂತ ಕಾಲ ಆಯಿತು. ಒಂದು 33% ಅಲ್ಲಿಂದನೇ ಬರ್ತಾಯಿತ್ತು. ಅಂದರೆ ಬ್ಯಾಂಕ್ ನಿಫ್ಟಿ ಇತ್ತು, ಬಟ್ ಅದಕ್ಕೆ ಸಮಕ್ಕೆ ಇತ್ತು ಅದನ್ನು ಕೂಡ. ಬಟ್ ಇವಾಗ ನೋಡಿ ಈ ಸೆಕ್ಟರ್ಗಳಿಂದನೇ ನಮಗೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಗ್ರೂಪಲ್ಲಿ ಈ ಸೆಕ್ಟರಲ್ಲಿರುವಂಥ ಕಂಪ್ನಿಗಳೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಅಡ್ವಾನ್ಸ್ ಟು ಡಿಕ್ಲೈನ್, ನಿಮಗೆ ಡಿಕ್ಲೈನ್ 119 ಇಲ್ಲಿ ಸಣ್ಣ ಡಿಕ್ಲೈನ್ ಆಗಿದೆ. ಬಟ್ ಚಾರ್ಟ್ಸಲ್ಲಿ ನಿಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಡಿಕ್ಲೈನ್ ಆಗಿರೋದೇ ಜಾಸ್ತಿ ಇವತ್ತು ಅಡ್ವಾನ್ಸ್ಗಿಂತ. ಅದೇ ರೀತಿಯಾಗಿ OI ಚಾರ್ಟ್ ನೋಡೋದಾದ್ರೆ 24,000ದಲ್ಲಿ ಕರೆಕ್ಟಾಗಿ 24,000ಕ್ಕಿಂತ ಅದೇ ಝೋನ್ ಹತ್ರ ಬಂದು ಮುಗಿಸಿದ್ದಾರೆ. ಈಗ ನೆಕ್ಸ್ಟ್ ಎಕ್ಸ್ಪೈರಿ ಇರುವಂಥದ್ದು ಯಾವುದು ನಮಗೆ ಸೆನ್ಸೆಕ್ಸಿಂದ ಅಲ್ವಾ, ನಾಡಿದ್ದೇ ಎಕ್ಸ್ಪೈರಿ. ಸೊ 30ನೇ ತಾರೀಕು ಎಕ್ಸ್ಪೈರಿ, 1ನೇ ತಾರೀಕು ಮಾರ್ಕೆಟ್ ರಜೆ ಇದೆ, ಶುಕ್ರವಾರ ಮಾರ್ಕೆಟ್ ರಜೆ ಇದೆ, ಲಾಂಗ್ ವೀಕೆಂಡು. ಮತ್ತೆ ಹೇಳ್ತಾ ಇದ್ದೀನಿ, ಈ ವೀಕೆಂಡ್ ಏನು ಬೇಕಾದರೂ ಆಗ್ಬೋದು. ಇವರೆಲ್ಲ ನೋಡಿ ಅದೇ ಥರ ಸೆಂಟಿಮೆಂಟ್ ಹೇಳ್ತಾರೆ. ಇವತ್ತಿಲ್ಲ ಇನ್ನೊಂದು ಹೊಸ ಮಾತುಕತೆಗೆ ಬಂದರು ಆ ಥರ ಈ ಥರ ಅಂತ ನಿನ್ನೆ ರಾತ್ರಿ ಟ್ವೀಟ್ ಮಾಡಿದ್ರು. ಇವೆಲ್ಲ ಬರ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ನೀವು ರೆಡಿ ಇರಬೇಕು. ಹಾಗಾಗಿ ದಯವಿಟ್ಟು ಲಾಂಗ್ ವೀಕೆಂಡ್ ಇದೆ, ಜಗತ್ತೆಲ್ಲ ಒಂದು ಕಾರ್ಯನಿರ್ವಹಿಸ್ತಾ ಇರುತ್ತೆ, ನಾವು ಅವತ್ತು ರಜೆಯಲ್ಲಿದ್ದೀವಿ ಮಾರ್ಕೆಟಲ್ಲಿ ಅಂದರೆ ಅಂಥ ದಿನ ಪೊಸಿಷನ್ನ ದಯವಿಟ್ಟು ಉಳಿಸ್ಕೊಳಕ್ಕೆ ಹೋಗಬೇಡಿ. ಮೇ 1 ಅಂಥ ಒಂದು ದಿನ. 77,000ದಲ್ಲಿ ಮ್ಯಾಕ್ಸ್ ಪೇನ್ ಕಾಣಿಸ್ತಾ ಇದೆ ಸದ್ಯಕ್ಕೆ. ಇಲ್ಲೆಲ್ಲ ಸಪೋರ್ಟ್ ಬಿಲ್ಡ್ ಆಗ್ತಾ ಇದೆ, ಬಟ್ ರೆಸಿಸ್ಟೆನ್ಸ್ ಕೂಡ ಜೋರಾಗಿ ಬಿಲ್ಡಪ್ ಆಗಿದೆ. ನೋಡೋಣ ಯಾವ ರೇಂಜ್ ತನಕ ಹೋಗುತ್ತೆ, 76,500 ತನಕ ಹೋಗುತ್ತಾ ಅಥವಾ 77,500 ಹೋಗುತ್ತಾ ಅಂತ. ಸದ್ಯಕ್ಕೆ 77,000ದಲ್ಲಿ ಬ್ಯಾರಿಯರ್ ಕಾಣಿಸ್ತಾ ಇದೆ ಸೆನ್ಸೆಕ್ಸಲ್ಲಿ. ಸೊ ಕ್ವಿಕ್ಕಾಗಿ FI ಡೇಟಾ ನೋಡ್ಕೊಂಡು ಬಂದ್ಬೋಣ ಇವತ್ತಿಂದ ಏನಾಗಿದೆ ಅಂತ. ಇಲ್ಲ, ಇವತ್ತಿಂದು ನಾನು ರೆಕಾರ್ಡ್ ಮಾಡೋ ಟೈಮಲ್ಲಿ ಇಲ್ಲೂ ಕೂಡ ಅಪ್ಡೇಟ್ ಆಗಿಲ್ಲ, 28ಕ್ಕೆ ಬಂದಿಲ್ಲ. ಬಟ್ ನಿಮ್ಗೆ ಏನು ಅನ್ಸುತ್ತೆ, FIಗಳು ಇವತ್ತು ಸೆಲ್ಲೇ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ನೋಡೋಣ. ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ನೋಡ್ತಾ ಬರೋದಾದ್ರೆ ಆಲ್ರೆಡಿ ನಿಮ್ಗೆ ಹೇಳಿದೆ, ಏರ್ ಇಂಡಿಯಾ ಮತ್ತು ಇವರು ಇಂಡಿಗೋದವರು ವಾರ್ನ್ ಮಾಡಿದ್ದಾರೆ ಗೌರ್ಮೆಂಟ್ಗೆ, ನಮಗೆ ಕಷ್ಟ ಆಗುತ್ತೆ ಅಂತ. IOC ಮತ್ತು ಆಯಿಲ್ ಇಂಡಿಯಾದಲ್ಲಿ ಲಿಬಿಯಾದಲ್ಲಿ ಬೇಸಿನಲ್ಲಿ ಒಂದಿಷ್ಟು ಆಯಿಲ್ ಸಿಕ್ಕಿದೆ ಇವರಿಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಅದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಮಾರುತಿದು Q4 ಪ್ರಾಫಿಟ್ಟು ಡ್ರಾಪ್ ಆಗಿದೆ 7%. ರೆವೆನ್ಯೂ ಜಾಸ್ತಿ ಆಗಿದೆ, ಆದರೆ ಪ್ರಾಫಿಟ್ಟು ಡ್ರಾಪ್ ಆಗಿದೆ. ಸೊ ಮಾರುತಿನಲ್ಲಿ ಇವತ್ತು ಐ ಥಿಂಕ್ ಬಂದಿರಬೇಕಲ್ಲ, ಇಲ್ಲೇ ಗೊತ್ತಾಗ್ತಾ ಹೋಗುತ್ತೆ, ಒಂದಿಷ್ಟು ಇಂಪ್ಯಾಕ್ಟ್ ಬಂದಿರಬೇಕು. 2.5% ಬಿದ್ದಿದೆ ಇವತ್ತು. ಝೊಮ್ಯಾಟೋದು ಕೂಡ ರಿಸಲ್ಟ್ಸ್ ಏನು ಅಷ್ಟೊಂದು ಚೆನ್ನಾಗಿದೆ ಅಂತ ನಾನು ಕೇಳಲಿಲ್ಲ. ಸೊ ಝೊಮ್ಯಾಟೋದಲ್ಲೂ ಕೂಡ ಇದಾಗಿದೆ. ಮತ್ತು ಇಂಡಿಯಾ UK ಒಮನ್ದು ಮಧ್ಯದಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಬರ್ತಾರೆ. ಐ ಥಿಂಕ್ ನಿನ್ನೆ ನ್ಯೂಜಿಲ್ಯಾಂಡ್ ಅಂತ ಬಂದಿತ್ತು, ಇವತ್ತು ಇಂಡಿಯಾ UK ಒಮನ್ ಅಂತ ಬರ್ತಾರೆ. ಬೇರೆ ಬೇರೆ ಮಾರ್ಗಗಳನ್ನು ಹುಡುಕೋಬೇಕು. ಯಾಕಂದರೆ US ಅಲ್ಲಿ H1B ವೀಸಾ ಏನಿತ್ತು, ಇಲ್ಲಿಂದ ಹೋಗ್ತಿದ್ರಲ್ಲ 6 ವರ್ಷಕ್ಕೆ ಅಂತಿತ್ತಲ್ಲ, ಅದನ್ನು 3 ವರ್ಷಕ್ಕೆ ಅಂತ ಮೊಟಕುಗೊಳಿಸಿ ವರ್ಷಕ್ಕೆ 65,000 ಜನನ ಅಪ್ಲಿಕೇಶನ್ ಕೊಡ್ತಾಯಿದ್ರು, ಅದನ್ನ 25,000ಕ್ಕೆ ಮಾಡಿ ತುಂಬ ಒಂದು ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿಯವರು ಸಾಧ್ಯವಾಗಬಾರ್ದು, ತಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು US ಹೋಗುವಂಥ ಸಿಚುವೇಷನ್ಗಳು ಕಮ್ಮಿ ಆಗೋ ಥರ ಬಿಲ್ಲು ಪಾಸ್ ಆಗಿದೆ US ಅಲ್ಲಿ. ಅದು ಒಂದು ಕೂಡ ನಿಮ್ಗೆ ಗೊತ್ತಿರಬೇಕು. ಹಾಗೆಯೇ ಕೆಲವೊಂದು ಟಾಟಾ ಟ್ರಸ್ಟಲ್ಲಿ ಒಂದಿಷ್ಟು ಇಶ್ಯೂ ಆಗ್ತಾ ಇದೆ, ಅದು ಕೋರ್ಟಿಗೂ ಹೋಗಿದೆ. ಟ್ರಸ್ಟಿಗಳದ್ದು ಜಗಳ, ಅದು ರತನ್ ಟಾಟಾ ಅವ್ರು ಹೋದ್ಮೇಲೆ ಅದು ಯಾಕೆ ಆ ಥರ ಆಗಿದೆ ಅಂತ ಗೊತ್ತಿಲ್ಲ. ನೋಡೋಣ ಅದೆಲ್ಲ ಏನು ಸರಿ ಹೋಗುತ್ತೆ ಏನು ಕತೆ ಅಂತ. ಒಂದು ಬಿಗ್ಗೆಸ್ಟ್ ಡೇಟಾ ಸೆಂಟರು ರಿಲಯನ್ಸ್ ಜಾಯಿಂಟ್ ವೆಂಚರಲ್ಲಿ 1 ಗಿಗಾವ್ಯಾಟಿಂದು $11 ಬಿಲಿಯನ್ ಖರ್ಚು ಮಾಡಿಬಿಟ್ಟು ಒಂದು AI ವಿಶಾಖಪಟ್ಟಣಮಲ್ಲಿ ಒಂದು ರಿಲಯನ್ಸ್ ಅವರು ಡೇಟಾ ಸೆಂಟರ್ನ ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಅದೇ ರೀತಿ ಕೋಲ್ ಇಂಡಿಯಾ ರಿಸಲ್ಟ್ ಚೆನ್ನಾಗಿ ಬಂದಿದೆ ಇವತ್ತು. ಕೋಲ್ ಇಂಡಿಯಾ ಎಸ್ಟಿಮೇಷನ್ಗಿಂತ ಚೆನ್ನಾಗಿ ಬಂದಿದೆ. ಕೋಲ್ ಇಂಡಿಯಲ್ಲಿ ಇತ್ತಲ್ಲ ಇವತ್ತು ರಿಸಲ್ಟ್ ಇತ್ತು, ಐ ಥಿಂಕ್ ನಿನ್ನೆ ಇದರಲ್ಲಿ ಅಂತ ಮಾರ್ಕ್ ಆಗಿದೆಯೋ. ಸೊ ಕೋಲ್ ಇಂಡಿಯಾ ಅವತ್ತು ಪಾಸಿಟಿವ್ ಆಗಿ ಬಂದಿತ್ತು, ನೀವು ನೋಡಿದ್ರಿ. ಝೊಮ್ಯಾಟೋದು ರಿಸಲ್ಟ್ಸು ಸ್ವಲ್ಪ ಶೇಕಿ ಆಗಿರೋ ಥರನೇ ನಾನು ಕೇಳ್ಪಟ್ಟೆ. ಇದಿಷ್ಟು ನನಗೆ ಕಾಣಿಸಂಥ ಮೇನ್ ರಿಸಲ್ಟ್ಸ್ಗಳು. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.